ನೀವು ಸ್ನಾನ ಮಾಡುವ ಸಮಯ ನಿಮ್ಮ ಸುಖ, ಸಂತೋಷ, ಆರ್ಥಿಕತೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ವಿಷಯ ನೀವು ತಪ್ಪದೆ ತಿಳಿದುಕೊಳ್ಳಲೇಬೇಕು. ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು ಮತ್ತು ಪ್ರಮುಖ ಕೆಲಸಗಳಿಗೆ ಅನೇಕ ನಿಯಮಗಳು ಮತ್ತು ಕ್ರಮಗಳನ್ನು ಸೂಚಿಸಲಾಗಿದೆ. ಅಳವಡಿಸಿಕೊಂಡರೆ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನು ಪಡೆಯುತ್ತಾನೆ. ಸನಾತನ ಸಂಪ್ರದಾಯದಲ್ಲಿ ಯಾವುದೇ ಕೆಲಸವನ್ನು ಮಾಡಲು ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಎಂದು ಪರಿಗಣಿಸಲಾಗಿದೆ ಮತ್ತು ಇದಕ್ಕಾಗಿ ಪ್ರತಿದಿನ ಸ್ನಾನ ಮಾಡಬೇಕೆಂಬ ನಿಯಮವನ್ನು ಮಾಡಲಾಗಿದೆ. ಆದರೆ ಈ ಸ್ನಾನದ ಬಗ್ಗೆಯೂ ಕೆಲವು ನಿಯಮಗಳಿವೆ ಎಂದು ನಿಮಗೆ ತಿಳಿದಿದೆಯೇ? ಯಾವಾಗ ಸ್ನಾನ ಮಾಡಬೇಕು ಮತ್ತು ಯಾವಾಗ ಮಾಡಬಾರದು? ಬೆತ್ತಲೆಯಾಗಿ ಸ್ನಾನ ಮಾಡುವುದು ಶುಭವೋ ಅಶುಭವೋ? ಯಾವ ಕೆಲಸಗಳನ್ನು ಮಾಡಿದ ತಕ್ಷಣ ಸ್ನಾನ ಮಾಡಬಾರದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಯಾವಾಗ ಮತ್ತು ಹೇಗೆ ಸ್ನಾನ ಮಾಡಬೇಕು? 1. ಶಾಸ್ತ್ರಗಳ ಪ್ರಕಾರ ಮನುಷ್ಯನು ರಾತ್ರಿಯ ಬದಲು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡುವುದು ಒಳ್ಳೆಯದು. ಹಿಂದೂ ನಂಬಿಕೆಯ ಪ್ರಕಾರ ಬೆಳಿಗ್ಗೆ ಸ್ನಾನದ ನಂತರ ಒಬ್ಬ ವ್ಯಕ್ತಿಯು ತನ್ನೊಳಗೆ ಧನಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಾನೆ. 2. ಹಿಂದೂ ನಂಬಿಕೆಯ ಪ್ರಕಾರ ಬೆಳಿಗ್ಗೆ ಮನೆಯಲ್ಲಿ ಅಥವಾ ಹೊರಗೆ ಯಾವುದೇ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವಾಗ ವ್ಯಕ್ತಿಯು ಗಂಗಾಚ, ಯಮುನೇಚ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲಸ್ಮಿನ್ ಸನ್ನಿಧಿಂ ಕುರು ಮಂತ್ರವನ್ನು ಶುಭ ಮತ್ತು ಅದೃಷ್ಟಕ್ಕಾಗಿ ಜಪಿಸಬೇಕು. 3. ಸನಾತನ ಸಂಪ್ರದಾಯದಲ್ಲಿ ಪೂಜೆಯನ್ನು ಅತ್ಯಂತ ಪವಿತ್ರ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ಮಾಡಲು ಸ್ನಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ನಾನ ಮಾಡದೆ ಪೂಜೆಯನ್ನು ಮಾಡಬಾರದು ಅಥವಾ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಮುಟ್ಟಬಾರದು. 4. ಹಿಂದೂ ನಂಬಿಕೆಯ ಪ್ರಕಾರ ಸ್ನಾನ ಮಾಡದೆ ಆಹಾರವನ್ನು ಬೇಯಿಸಬಾರದು ಅಥವಾ ಸಿದ್ಧಪಡಿಸಿದ ಆಹಾರವನ್ನು ಸೇವಿಸಬಾರದು. ಸ್ನಾನ ಮಾಡುವಾಗ ಯಾವಾಗಲೂ ಈ ವಿಷಯಗಳನ್ನು ನೆನಪಿನಲ್ಲಿಡಿ. 1. ಹಿಂದೂ ನಂಬಿಕೆಯ ಪ್ರಕಾರ ಆಹಾರ ಸೇವಿಸಿದ ನಂತರ ಸ್ನಾನ ಮಾಡಬಾರದು. ಬದಲಿಗೆ ಸ್ನಾನದ ನಂತರವೇ ಆಹಾರವನ್ನು ಸೇವಿಸಬೇಕು. ಆಹಾರ ಸೇವಿಸಿದ ನಂತರ ಸ್ನಾನ ಮಾಡಬಾರದು ಎಂದು ಧರ್ಮ ಮಾತ್ರವಲ್ಲದೆ ವಿಜ್ಞಾನವೂ ಹೇಳುತ್ತದೆ. 2. ಒಬ್ಬ ವ್ಯಕ್ತಿಯು ಸ್ನಾನ ಮಾಡಿದ ನಂತರ ಉಳಿದ ನೀರಿನಿಂದ ಸ್ನಾನ ಮಾಡಬಾರದು ಎಂಬ ಧಾರ್ಮಿಕ ನಂಬಿಕೆ ಇದೆ. ಅದೇ ರೀತಿ ಒಬ್ಬ ವ್ಯಕ್ತಿಯು ಬಾವಿ ಅಥವಾ ಕೈಪಂಪ್ನಲ್ಲಿ ಸ್ನಾನ ಮಾಡುತ್ತಿದ್ದರೆ ಅವನು ಸ್ವತಃ ನೀರನ್ನು ಹೊರತೆಗೆದು ಸ್ನಾನ ಮಾಡಬೇಕು. 3. ನೀವು ಸ್ನಾನ ಮಾಡಲು ಪವಿತ್ರ ನದಿ ಅಥವಾ ಸರೋವರಕ್ಕೆ ಹೋದರೆ ನೀವು ಸ್ನಾನ ಮಾಡಿದ ನಂತರ ನಿಮ್ಮ ಬಟ್ಟೆಗಳನ್ನು ತಪ್ಪಾಗಿ ಅದರಲ್ಲಿ ನೆನೆಸಬಾರದು ಅಥವಾ ಸ್ನಾನ ಮಾಡುವಾಗ ನೀವು ಮೂತ್ರವನ್ನು ನೀರಿನಲ್ಲಿ ಹಾಕಬಾರದು. 4. ಹಿಂದೂ ನಂಬಿಕೆಯ ಪ್ರಕಾರ ಯಾರೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಈ ನಿಯಮವನ್ನು ನಿರ್ಲಕ್ಷಿಸುವ ವ್ಯಕ್ತಿಯು ಪಿತೃದೋಷದಿಂದ ಬಳಲುತ್ತಾನೆ ಎಂದು ನಂಬಲಾಗಿದೆ. 5. ಸ್ನಾನದ ನಂತರ ಪೂಜೆಗಾಗಿ ಹೂವುಗಳನ್ನು ಕೀಳಬಾರದು ಅಥವಾ ಪೂಜಾ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬಾರದು ಎಂದು ನಂಬಲಾಗಿದೆ. ಸ್ನಾನಕ್ಕೂ ಮುನ್ನ ಈ 2 ಕೆಲಸಗಳನ್ನು ಮಾಡಬೇಕು. ಸ್ನಾನಕ್ಕೆ ಸಂಬಂಧಿಸಿದ ಪ್ರಮುಖ ನಿಯಮಗಳು. 1. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. 2. ಸ್ನಾನ ಮಾಡುವಾಗ ಸಾಧ್ಯವಾದರೆ ವ್ಯಕ್ತಿಯು ಪ್ರತಿದಿನ ಅಥವಾ ಹಬ್ಬ ಹರಿದಿನಗಳಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ
ಸ್ನಾನ ಮಾಡಬೇಕು. 3. ಸ್ನಾನದ ನಂತರ ಉಳಿದ ನೀರಿನಿಂದ ಅಥವಾ ಬಾವಿ ಅಥವಾ ಕೈಪಂಪ್ನಿಂದ ಎಳೆದ ನೀರಿನಿಂದ ಸ್ನಾನ ಮಾಡಬಾರದು ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.